ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಅವರು ಒಂದು ಶಕ್ತಿ. ಮಹಿಳೆಯರ ಸಬಲೀಕರಣ, ಮಕ್ಕಳ ಶಿಕ್ಷಣ, ಎಲ್ಲರಿಗೂ ಗುಣಮಟ್ಟದ ಬದುಕು ಇವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ದೇಶವಾಗಿತ್ತು. ಅವರು ಕೇವಲ ಒಬ್ಬ ನಾಯಕ ಅಲ್ಲ, ಅವರು ಒಂದು ಶಕ್ತಿ. ಅವರು ಒಂದು ಚಳವಳಿಯ ಪ್ರತಿಯೊಬ್ಬ ಭಾರತೀಯನ ಆಶಾಕಿರಣ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಶನಿವಾರ ಬೆಳವಟ್ಟಿ ಗ್ರಾಮದಲ್ಲಿ ಮಹಾಮಾನವತಾವಾದಿ, ಸಂವಿಧಾನ ಶಿಲ್ಪಿ, ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂತನ ಮೂರ್ತಿಯನ್ನು ಅನಾವರಣಗೊಳಿಸಿ ಮಾತನಾಡಿದ ಸಚಿವೆ, ಇಂದು ಉದ್ಘಾಟಿಸಿದ ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯಲ್ಲ, ಇದೊಂದು ಶಕ್ತಿ. ಸರ್ವ ಭಾಷೆ, ಸರ್ವ ಜಾತಿ, ಎಲ್ಲರಿಗೂ ಸಮಾನ ಅವಕಾಶ, ಸಮಾನ ಹಕ್ಕು ನೀಡಿದ, ವಿಶ್ವದಲ್ಲೇ ಶ್ರೇಷ್ಠ ಸಂವಿಧಾನ ನೀಡಿದ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈಗಿನ ಸಂದರ್ಭದಲ್ಲಿ ಹೇಗಿತ್ತು ಎನ್ನುವುದು ನಾವೆಲ್ಲ ತಿಳಿದಿದ್ದೇವೆ. ಅಂತಹ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಭಗವದ್ಗೀತೆಯ ಭಾರತೀಯ ಪ್ರಜಾಪ್ರಭುತ್ವದ ಶಕ್ತಿ ಸಂವಿಧಾನದ ನೀಡಿದ್ದಾರೆ. ಮಹಿಳೆಯರಿಗೆ ಅಧಿಕಾರ, ಅವಕಾಶ ನೀಡಿದ್ದು ಅವರ ನೀಡಿದ ಸಂವಿಧಾನ. ನಾವೆಲ್ಲ ಅವರ ಜೀವನದ ಆದರ್ಶಗಳನ್ನು ನಾವು ಪಾಲಿಸಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಂಬೇಡ್ಕರ್ ಅವರ ಅಂದಿನ ಪರಿಸ್ಥಿತಿಯಲ್ಲಿ ಅನುಭವಿಸಿದ ಕಷ್ಟದ ನಡುವೆಯೂ ಸಾಧಿಸಿದ ಸಾಧನೆ, ವಿಶ್ವದ ಶ್ರೇಷ್ಠ ಸಂವಿಧಾನ ರಚನೆ ಇವೆಲ್ಲ ಅವರು ನಮಗೆ ಆದರ್ಶವಾಗಬೇಕು. 1920ರ ದಶಕದಲ್ಲಿ ಸಮಾಜದ ಅಸಮಾನತೆ, ಅಸ್ಪೃಶ್ಯತೆ ತಾಂಡವವಾಡುತ್ತಿದ್ದ ಅಂದಿನ ದಿನಗಳಲ್ಲಿ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ನಿಂದ ಎರಡೆರಡು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪಡೆದ ಮಹಾನ್ ಚೇತನ ಅವರು. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಅವರ ಘೋಷಣೆಯಾಗಿತ್ತು. ಇದು ಕೇವಲ ಒಂದು ಘೋಷವಾಕ್ಯವಲ್ಲ, ಇದು ಬದುಕಿನ ಮಾರ್ಗದರ್ಶನ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಈ ಪುತ್ಥಳಿ ಪ್ರತಿದಿನ ನಮಗೆ ನಾವು ಸಮಾನತೆಯ ಸಮಾಜ ನಿರ್ಮಿಸಬೇಕೆಂದು, ನಾವು ಅಂಬೇಡ್ಕರ್ ಅವರ ಕನಸುಗಳನ್ನು ಸಾಕಾರಗೊಳಿಸಬೇಕೆಂದು ನೆನಪಿಸಬೇಕು. ನನ್ನ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಪ್ರತಿ ಗ್ರಾಮದಲ್ಲೂ ಅಭಿವೃದ್ಧಿ ಜೊತೆಗೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ತರಬೇಕೆಂಬುದು ನನ್ನ ಬದ್ಧತೆ. ಇವೆಲ್ಲವೂ ಅಂಬೇಡ್ಕರ್ ಅವರ ಕನಸಿನ ಭಾರತ ನಿರ್ಮಾಣದ ಭಾಗ. ಜಾತಿ, ಧರ್ಮ ಭೇದಗಳನ್ನು ಮೀರಿ ಒಗ್ಗಟ್ಟಿನ ಸಮಾಜ ನಿರ್ಮಿಸೋಣ. ನಮ್ಮ ಮಕ್ಕಳ ಉತ್ತಮ ಶಿಕ್ಷಣ ಕೊಡೋಣ. ನಮ್ಮ ನಾಯಕರಿಗೆ ಉತ್ತಮ ಭವಿಷ್ಯ ನಿರ್ಮಾಣ. ಇದೇ ಅಂಬೇಡ್ಕರ್ ಅವರ ನಿಜವಾದ ಗೌರವವೆಂದು ಹೇಳಿದರು. ಈ ಸಂದರ್ಭದಲ್ಲಿ ಯುವರಾಜ್ ಕದಂ, ಬಾಳು ದೇಶವೇಕರ್, ಮಲ್ಲೇಶ್ ಚೋಗ್ಲೆ, ಮನೋಹರ್ ಬೆಳಗಾಂವ್ಕರ್, ಮಹೇಶ್ ಕೋಲ್ಕಾರ್, ವೈ.ಪಿ. ನಾಯಕ್, ಡಿ.ಎನ್. ದೇಸಾಯಿ, ನಾರಾಯಣ್ ನಲವಡೆ, ಮಧು ನಲವಡೆ, ಸಂತೋಷ್ ಕಾಂಬ್ಳೆ, ದಸ್ತಗಿರಿ ಮಲ್ಲಿಕಾರ್, ಸುಧಾಕರ್, ಜಯವಂತ್ ಬಾಳೆಕುಂದ್ರಿ, ಮಧುಕರ್ ಜಾಧವ್, ಬಿ.ಬಿ. ದೇಸಾಯಿ, ಭುಜಂಗ್ ಗಾಡೇಕರ್, ರೇಖಾ ನಾಯ್ಕ್, ಗೌತಮ್ ಪಾಟೀಲ್, ಸಾತೇರಿ ಚೋಗ್ಲೆ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪಂಚಾಯತ್ ಸ್ವರಾಜ್ ಸಮಾಚಾರ.